ನಡುವೆ ಶಾಂತಿ ಸಂಧಾನಕ್ಕೆ ವೇದಿಕೆ ಸಜ್ಜಾಗಿತ್ತು. ಶಾಶ್ವತ ಶಾಂತಿ ಮಾತುಕತೆಗೆ ಅಮೆರಿಕ ತುದಿಗಾಲಲ್ಲಿ ನಿಂತಿತ್ತು. ಆದರೆ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಯನ್ನ ನಡೆಸುವುದಿಲ್ಲ ಅಂತ ಹೇಳಿ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಇಷ್ಟಾದರೂ ಮಾತುಕತೆ ನಡೆಯುತ್ತೆ ಅಂತ ಟ್ರಂಪ್ ಘಂಟಾಘೋಷವಾಗಿ ಹೇಳ್ತಾನೆ ರಣದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧಕ್ಕೆ ಶಾಂತಿ ಸಂಧಾನವೇ ಮದ್ದು. ಆದ್ರೆ ಅಮೆರಿಕ ಇರಾನ್ ನಡುವೆ ಮಾತುಕತೆ ಫಲಪ್ರದವಾಗ್ತಾ ಇಲ್ಲ. ಏಪ್ರಿಲ್ 11 ಹಾಗೆ 12ರಂದು ಪಾಕಿಸ್ತಾನದಲ್ಲಿ ನಡೆದಿದ್ದಂಥ ಮೊದಲ ಶಾಂತಿ ಸಂಧಾನ ಮಾತುಕತೆ ವಿಫಲವಾಗಿತ್ತು. ಇದೀಗ ಎರಡನೇ ಸುತ್ತಿನ ಮಾತುಕತೆಗೆ ಅಮೆರಿಕ ಸಜ್ಜಾಗಿದೆ. ಆದ್ರೆ ಇರಾನ್ ಮಾತ್ರ ಸಂಧಾನಕ್ಕೆ ನಕಾರ ವ್ಯಕ್ತಪಡಿಸಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನದಲ್ಲಿ ಸಿದ್ಧತೆ. ಅಮೆರಿಕ ಜೊತೆ ಸಂಧಾನಕ್ಕೆ ಬರಲ್ಲ ಅಂತಿದೆ ಇರಾನ್. ಯುದ್ಧ ನಿಲ್ಲಿಸೋಕೆ ಮಾತುಕತೆಯೊಂದೇ ಪರಿಹಾರ. ಇದೀಗ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಜ್ಜಾಗಿದೆ. ಇರಾನ್ ಜೊತೆ ಸಂಧಾನ ನಡೆಸೋಕೆ ಟ್ರಂಪ್ ನಿಯೋಗ ಸನ್ನದ್ಧವಾಗಿದೆ. ಆದ್ರೆ ಎರಡನೇ ಸುತ್ತಿನ ಮಾತುಕತೆ ವಿಚಾರದಲ್ಲಿ ಗೊಂದಲ ಬಗೆಹರಿಯದಾಗಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ನಕಾರ ವ್ಯಕ್ತಪಡಿಸಿದೆ. ನಾವ್ಯಾರೂ ಕೂಡ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಅಮೆರಿಕದ ಜೊತೆ ಮಾತುಕತೆಯ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಅಮೆರಿಕ ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘಿಸಿದೆ ಅಂತ ಹೇಳಿ ಇರಾನ್ ಆರೋಪ ಮಾಡಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಬರೋದಕ್ಕೂ ಕೆಲವು ಕಂಡೀಷನ್ಗಳನ್ನ ಹಾಕಿದೆ. ಖಮೇನಿ ರಾಷ್ಟ್ರದ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿದ್ರೆ ಮಾತ್ರ ಮಾತುಕತೆಗೆ ಬರುವುದಾಗಿ ಇರಾನ್ ಹೇಳ್ತಾ ಇದೆ. ಪಾಕಿಸ್ತಾನದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆಗೆ ಪಾಕ್ ವೇದಿಕೆಯನ್ನು ಕಲ್ಪಿಸಿತು. ಇರಾನ್ ಜೊತೆಗೆ ಸಂಧಾನಕ್ಕೆ ಅಮೆರಿಕ ನಿಯೋಗ ಇಸ್ಲಾಮಾಬಾದ್ಗೆ ಪ್ರಯಾಣವನ್ನೂ ಬೆಳೆಸೋಕ್ ಮುಂದಾಗಿತ್ತು. ಆದ್ರೆ ಅಮೆರಿಕ ಜೊತೆ ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ಬಾರದೆ ಹಠ ಹಿಡಿದು ಕೂತಿದೆ. ಮಾತುಕತೆ ಆಗಬೇಕು ಅಂದ್ರೆ ಅಮೆರಿಕಾಗೆ ಇರಾನ್ ಹೊಸ ಷರತ್ತನ್ನ ಹಾಕಿದೆ. ಇರಾನ್ ಬಂದರುಗಳ ಮೇಲಿನ ಅಮೆರಿಕದ ನೌಕಾ ದಿಗ್ಬಂಧನವನ್ನ ತೆಗೆಯಬೇಕು ಅಂತ ಪಟ್ಟು ಹಿಡಿದಿದೆ. ಪಾಕಿಸ್ತಾನಕ್ಕೂ ಇದನ್ನ ಇರಾನ್ ಮನವರಿಕೆ ಮಾಡಿಕೊಟ್ಟಿದೆ. ಆದ್ರೆ ಇರಾನ್ನ ಹೊಸ ಕಂಡೀಷನ್ಗೆ ಅಮೆರಿಕ ಒಪ್ಪುತ್ತಾ ಅನ್ನೋದೇ ಅನುಮಾನ. ಅಮೆರಿಕ ಬ್ಲಾಕೇಡ್ ತೆರವು ಮಾಡೋದ್ರ ಮೇಲೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆಯ ಭವಿಷ್ಯ ನಿಂತಿದೆ. ನಾವು ಶತ್ರುವನ್ನ ನಂಬಲ್ಲ. ಯುಎಸ್ಗೆ ಇರಾನ್ ಟಕ್ಕರ್. ಅಮೆರಿಕ ಜೊತೆಗಿನ ಮಾತುಕತೆಗೆ ಇರಾನ್ ರೆಡ್ ಲೈನ್ ಎಳ್ದಿದೆ. ಐಆರ್ಜಿಸಿ ಹಾಕಿದ ಷರತ್ತಿಗೆ ಅಮೆರಿಕ ಒಪ್ಪಿಗೆ ಕೊಟ್ರೆ ಮಾತ್ರ ಮಾತುಕತೆ ಅಂತ ಹೇಳಿ ಇರಾನ್ ರಾಷ್ಟ್ರೀಯ ಭದ್ರತಾ ಸಮಿತಿ ಮುಖ್ಯಸ್ಥ ಇಬ್ರಾಹಿಂ ಹೇಳಿದ್ದಾರೆ. ನಾವು ನಮ್ಮ ಶತ್ರುಗಳನ್ನ ಎಂದಿಗೂ ನಂಬೋದಿಲ್ಲ. ಪಾಸಿಟಿವ್ ಸಿಗ್ನಲ್ ಸಿಕ್ಕರೆ ಮಾತ್ರ ಅಮೆರಿಕದ ಜೊತೆ ಮಾತುಕತೆಗೆ ಬರಬೇಕೆಂದು ಟೆಹರಾನ್ ನಿರ್ಧರಿಸಿದೆ. ಇದರ ಅರ್ಥ ಏನೇ ಆದ್ರೂ ಮಾತುಕತೆ ನಡೆಯುತ್ತೆ ಅಂತಲ್ಲ. ನಾವು ಎಂದಿಗೂ ಮಾತುಕತೆಯ ತತ್ವಕ್ಕೆ ಹೆದರಿದವರು ಅಲ್ಲ. ಪಾಸಿಟಿವ್ ಪ್ರತಿಕ್ರಿಯೆ ಕೊಟ್ರೆ ನಾಳೆಯೇ ಮಾತುಕತೆಗೆ ನಾವು ಸಿದ್ಧ. ದೇಶದ ಹಿತಾಸಕ್ತಿ ಹಾಗೂ ಭದ್ರತೆಯನ್ನ ರಕ್ಷಿಸಲು ನಾವು ಬದ್ಧರಾಗಿದ್ದೇವೆ. ನಾವು ಬರಲ್ಲ ಅಂತ ಇರಾನ್, ನಾವು ಬಿಡಲ್ಲ ಅಂತ ಟ್ರಂಪ್. ಒಂದ್ ಕಡೆ ಅಮೆರಿಕಾದಿಂದ ಒಮಾನ್ ಗಲ್ಫ್ನಲ್ಲಿ ಬ್ಲಾಕೇಡ್, ಹಡಗಿನ ಸೀಸ್. ಮತ್ತೊಂದ್ ಕಡೆ ಇಸ್ರೇಲ್ನಿಂದ ಲೆಬನಾನ್ ಮೇಲೆ ಮುಂದುವರಿದ ದಾಳಿ. ಹೀಗಾಗಿ ಕದನ ವಿರಾಮದ ಉಲ್ಲಂಘನೆಯಾಗಿದೆ. ಅಮೆರಿಕ ಅತಿಯಾದ ಬೇಡಿಕೆಯನ್ನ ಇಡ್ತಾ ಇದೆ. ಅವಾಸ್ತವಿಕ ಬೇಡಿಕೆಗಳ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ನಡೆಯಲಿರುವಂತಹ ಮಾತುಕತೆಗೆ ಹೋಗೋದಿಲ್ಲ ಅಂತ ಹೇಳಿ ಇರಾನ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಯುವುದಕ್ಕೂ ಮುನ್ನ ಪ್ರಾಥಮಿಕ ರೂಪುರೇಷೆ ಸಿದ್ಧವಾಗಬೇಕು. ಅದರ ಆಧಾರದ ಮೇಲೆ ಮಾತುಕತೆ ನಡೆಯಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದೆ. ಇದೆಲ್ಲದರ ಮಧ್ಯೆ ಇರಾನ್ ಆಡಳಿತವೇ ತಲೆ ಕೆಳಗಾಗಿದೆ. ಮಿಲಿಟರಿ ಮತ್ತು ರಾಜತಾಂತ್ರಿಕ ಹೆಜ್ಜೆ ಮೇಲೆ ರೆವಲ್ಯೂಷನರಿ ಗಾರ್ಡ್ ಸಂಪೂರ್ಣವಾಗಿ ನಿಯಂತ್ರಣ ಸಾಧಿಸಿರೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಇರಾನ್ ಅಧ್ಯಕ್ಷ, ಪಾರ್ಲಿಮೆಂಟ್ ಸ್ಪೀಕರ್ ಹಾಗೆ ವಿದೇಶಾಂಗ ಸಚಿವರು ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಇದೆಲ್ಲದರ ಹೊರತಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಬೆದರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಇರಾನ್ಗೆ ನ್ಯಾಯಯುತ ಸಮಂಜಸ ಆಫರ್ ನೀಡಿದ್ದೀವಿ. ಇರಾನ್ ಈಗ ಒಪ್ಪಂದ ಮಾಡಿಕೊಳ್ಳೋದು ಒಳ್ಳೇದು. ಇಲ್ದಿದ್ರೆ ಇರಾನ್ನಲ್ಲಿನ ಪ್ರತಿ ವಿದ್ಯುತ್ ಸ್ಥಾವರಗಳನ್ನು ಧ್ವಂಸ ಮಾಡ್ತೀವಿ.
ಇಷ್ಟೆಲ್ಲಾ ಗೊಂದಲ ಪ್ರತಿಷ್ಠೆಯ ಕದನದ ಮಧ್ಯೆ ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತಾ? ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪಿಗೆ ನೀಡುತ್ತಾ? ಇರಾನ್ ನಿಯೋಗವನ್ನ ಮಾತುಕತೆಗೆ ಕರೆತಂದು ಕೂರಿಸುವಲ್ಲಿ ಪಾಕಿಸ್ತಾನ ಸಫಲವಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.